ಈಗ ಪ್ರಶ್ನೋತ್ತರ ಯಾಕೆ ಚರ್ಚೆ ಮಾಡಿದಂಗೆ ವಿಪಕ್ಷ ನಾಯಕರೇ, ಈಗ ನಾವು ಅಲ್ಲಿ ಈಗ ನಾವು ಚರ್ಚೆ ಮಾಡಿ ಬಂದಿದ್ದೀವಿ. ನಾವೀಗ ಚರ್ಚೆ ಮಾಡಿ ಬಂದಿದ್ದೀವಿ. ಯಾವುದು ಕರ್ತ ಹೋಗ್ಬೇಡಿ, ಯಾವುದು ಕರ್ತ ಹೋಗ್ಬಾರ್ದು. ಈಗ ವಿಪಕ್ಷ ನಾಯಕರೇ, ನಾವು ಚರ್ಚೆ ಮಾಡಿ ಬಂದು ಅಲ್ಲ ಒಂದು ನಿಮಿಷ, ನಾವು ಚರ್ಚೆ ಮಾಡಿ ಬಂದು ಅವ್ರು ಉತ್ತರ ಕೊಟ್ಟು ಹೇಳಿದ್ದೀವೋ ಅದನ್ನ ಪ್ರಶ್ನೋತ್ತರ ತಗೊಳ್ಳೋಕ್ಕೆ ಅವಕಾಶ ಮಾಡ್ಬೇಕು. ಆಯ್ತು ಬಿಡಿ, ಆಯ್ತು 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 ಬೇರೆ ಬೇರೆ ವಿಷಯ ಆಯ್ತು. ಓಕೆ 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 ಹಾಗಾದ್ರೆ ಈಗ ಪ್ರಶ್ನೆ ತಗೋಬೇಕಲ್ಲ, ಈಗ ಕ್ವಶನ್ ಅವ್ರು ತಗೋಬೇಕಲ್ಲ. ಈಗ ಆಯ್ತು, ಯಾವುದು ಕಡಿಮೆ ಹೋಗ್ಬಾರ್ದು. ಮುಖ್ಯಮಂತ್ರಿ ನಮ್ಮ ರಾಜ್ಯದ ಬಗ್ಗೆ ಅವೇಕಾರಿ ಮಾತು ಆಡಿದ್ದಾರೆ, ಖಂಡನೀಯ ಅಂತ ಹೇಳಿದ್ದಾರೆ ಕರ್ನಾಟಕ ಸರ್ಕಾರದ. ಅದು ಕೂತ್ಕೊಳ್ತೀರಾ ನೀವು? ಕೂತ್ಕೊ ಹೇಳ್ತೀರಾ? ಮನುಷ್ಯ ಕೂತ್ಕೊಳ್ಳಿ 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 ಕೂತ್ಕೊಳ್ಳಿ. ಈಗ ನಾವು ನಮ್ಮ ಚೇಂಬರ್ ಕೂತ್ಕೊಂಡು ಚರ್ಚೆ ಮಾಡಿ ಅವ್ರು ಉತ್ತರ ಕೊಡ್ತೀನಿ ಅಂತ ಹೇಳ್ಕೊಂಡು ಒಪ್ಕೊಂಡು ತಾವು ಬಂದು ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅಂತ ತಾವು ಹೇಳಿದಿರಾ ಇಲ್ವಾ? ಅಲ್ಲ ಕೇಳಿ ಹೇಳಿದಿರಲ್ಲ ನೀವು. ಇಮಿಡಿಯೇಟ್ ಕ್ವಶನ್ ಅವ್ರು ಸ್ಟಾರ್ಟ್ ಮಾಡಿ ಅದಾದ್ಮೇಲೆ ಬಂದು ಉತ್ತರ ಕೊಡ್ತೀನಿ ಹೇಳೋ ಮಾತನ್ನು ಹೇಳಿದ್ದಾರೆ. ಇಮಿಡಿಯೇಟ್ಲಿ ಇಲ್ಲಿ ಬಂದು ಮತ್ತೆ ನೀವು ಅಲ್ಲ ಒಂದ್ ನಿಮಿಷ ನಮ್ಮ ಸಭೆಗೆ ಒಂದು ಗೌರವ. ನಾವು ಒಳಗೆ ಕೂತ್ಕೊಂಡು ಚರ್ಚೆ ಮಾಡಿದ್ಮೇಲೆ ನೀವು ಭಾಗಿಯಾಗಿದ್ರಿ, ಸದಸ್ಯರು ಭಾಗಿದ್ರು, ಹೇಳಿದ್ರು ಕ್ವಶನ್ ಅವ್ರು ತಗೊಳ್ಳೋಣ, ಅದಾದ್ಮೇಲೆ ಅವ್ರು ಬಂದು ಮಂತ್ರಿಗಳು ಉತ್ತರ ಕೊಡ್ತೀನಿ ಹೇಳೋಣ ಮಾತು ಹೇಳಿ ತಾವು ಇಲ್ಲಿ ಬಂದಿದ್ದೀರಲ್ವಾ, ಅದನ್ನ ನಿಭಾಯಿಸ್ಬೇಕಲ್ಲ ನೀವು. ದಯವಿಟ್ಟು ಕ್ವಶನ್ ಅವ್ರು ಮಾಡೋಕ್ಕೆ ಅವಕಾಶ ಮಾಡಿಕೊಡಿ. ಮಿಕ್ಕಿದ ಇದೇ ಸಮಯ ಇದೆ, ಎಲ್ಲೋಗ್ತಿಲ್ಲ, ಈ ಸರ್ಕಾರ ಇದ್ದೇ ಇರುತ್ತೆ, ನಾನು ಕೂಡ ಇಲ್ಲೇ ಇರ್ತೀನಿ. ಅದೇ ಈ ಕ್ವಶನ್ ತಗೊಳ್ಳೋಣ, ಅದಾದ್ಮೇಲೆ ಫಸ್ಟ್ ಇಶ್ಯೂ ಅಂತ ತಗೊಂಡಿದ್ದೀರ ನೀವು, ಫಾರೆಸ್ಟ್ ಇಶ್ಯೂನ, ಅದನ್ನ ಉತ್ತರ ಕೊಡ್ತಾರೆ, ಅದಾದ್ಮೇಲೆ ಮುಂದೆ ಏನ್ ತಗೋಬೇಕು ತಗೊಳ್ಳಿ. ಇಲ್ಲ ಮಾನ್ಯ ಸಭಾಪತಿಗಳೇ, ಈಗಾಗಲೇ ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಇವ್ರ್ಯಾರು? ಇವ್ರ ಕೋರ್ಟ್ಗಿಂತ ದೊಡ್ಡ ಜನವ ಬರ ರಾಜೀನಾಮೆಗೆ ಬಂದಿದ್ದಾರೆ. ಕೋರ್ಟ್ ತೀರ್ಮಾನ ಕೊಟ್ಟ ನಂತರ ಇವರ್ಯಾರು ಪ್ರಶ್ನೆಗೆ ಕೋರ್ಟ್ ಆದೇಶ ಬಂದಿದೆ. ಇವ್ರ್ಯಾರು? ನಿಮ್ ಕೋರ್ಟಲ್ಲಿ ಹೋಗಿ ಕೇಳಿ, ಕೊಡದಿದ್ದಲ್ಲಿ ಕೋರ್ಟ್ಗೆ ಹೋಗಿ ಪ್ರಶ್ನೆ ಮಾಡಿ. ಕೋರ್ಟ್ ತೀರ್ಮಾನ ಕೊಟ್ಟಿದೆ. ಈ ದೇಶ ಸಂವಿಧಾನ ಮತ್ತು ಕೋರ್ಟ್ ಇದ್ದಾರೆ. ಇವರು ಯಾರು? ಇವರು ಬರ ರಾಜಕೀಯ ಮಾಡಲಿಕ್ಕೆ ಬಂದಿದ್ದಾರೆ. ಆಯ್ತು ಆಯ್ತು, ಹಾಗಾದ್ರೆ ನಿಮ್ಗೆ ಪ್ರಶ್ನೋತ್ತರ ಮಾಡುವ, ನಿಮ್ಗೆ ಅಲ್ಲ ಕ್ವಶನ್ ಮಾಡುವ, ನಿಮ್ಗೆ ಅಲ್ಲ ಕ್ವಶನ್ ಬೇಕಾ ಮಾಡುವ ನೀವು. ಮತ್ತೆ ನೀವು ಅದನ್ನು ಒಪ್ಕೊಂಡು ಬಂದ್ಮೇಲೆ ನೀವು ನಾನು ಪ್ರಶ್ನೋತ್ತರಕ್ಕೆಲ್ಲ ತೆಗೆದುಕೊಂಡು ಹೇಮಲತಾ ನಾಯಕ್ ಮೂಟೆಲ್ಲ ಕರ್ದೀನಿ. ಕೇಶವ ಪ್ರಸಾದ್ ವಿವೇಕಾನಂದ ಅವರು ಶಶೀಲ್ ನಮೋಶಿ ಸನ್ಮಾನ್ಯ ಸಭಾಪತಿಗಳೇ, ರಾಮೋಜಿ ಗೌಡರು